ನಮಸ್ಕಾರ. ವಾರ ಭವಿಷ್ಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷತೆಗಳಿದೆ. ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮ ಆರಂಭ ಮಾಡ್ತೀವಿ. ಅದರ ಜೊತೆಗೆ ಇಡೀ ವಾರದ ವಿಶೇಷತೆ ಏನೇನಿದೆ ಅನ್ನೋದರ ಬಗ್ಗೆ ಇವತ್ತೇ ನೀವು ತಿಳ್ಕೋಬಹುದು. ಹಾಗೇನೆ ಇಡೀ ವಾರದ ಫಲಾಫಲ, 12 ರಾಶಿಗಳ ಇಡೀ ವಾರದ ಫಲಾಫಲ, ದೋಷಗಳಿದ್ರೆ ಅದನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನೀವು ತಿಳ್ಕೋಬಹುದು. ಹಾಗೇನೆ ಏನೇ ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿದ್ರೂ ಕೂಡ ನೇರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಆ ಸಮಸ್ಯೆಗೆ ಪರಿಹಾರ ಮಾರ್ಗಗಳನ್ನ ಶಾಸ್ತ್ರಿಗಳಿಂದ ಪಡ್ಕೋಬಹುದು. ಹಾಗಾದ್ರೆ ಇನ್ಯಾಕ್ ತಡ, ಕಾರ್ಯಕ್ರಮ ಆರಂಭ ಮಾಡೋಣ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ವಾರ ಭವಿಷ್ಯ ಕಾರ್ಯಕ್ರಮ ಒಂದೊಳ್ಳೆ ಮಾತಿನೊಂದಿಗೆ ಆರಂಭ ಆಗುತ್ತೆ. ಅಂಡ್ ಆ ಮಾತು ನಮ್ಮ ಜೀವನಕ್ಕೆ ಬಹಳ ಪೂರಕವಾದದ್ದಾಗಿರುತ್ತೆ. ಇವತ್ತು ಯಾವ ಮಾತನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತನ್ನು ಗಮನಿಸಿ. ಶ್ರೀರಾಮಚಂದ್ರರು ಭರತನಿಗೆ ಹೇಳ್ತಕ್ಕಂತಹ ಮಾತು ಇದು. ನಂದತ್ಯುದಿತ ಆದಿತ್ಯೆ ನಂದ್ಯತ್ಯಸ್ತಮಿತೇರವೋ ಆತ್ಮಾನೋ ನಾವಬುದ್ಧ್ಯಂತೆ ಮನುಷ್ಯ ಜೀವಿತ ಕ್ಷಯಂ ಅಂತ. ಸೂರ್ಯನು ಉದಯಿಸಿದ್ರೂ ಜನ ಆನಂದ ಪಡ್ತಾರೆ, ಅಸ್ತವಾದರೂ ಕೂಡ ಜನ ಆನಂದ ಪಡ್ತಾರೆ. ಆದರೆ ಕ್ಷೀಣವಾಗ್ತಾ ಇರತಕ್ಕಂತಹ ಆಯಸ್ಸನ್ನು, ಕ್ಷಯಿಸಿ ಹೋಗ್ತಾ ಇದೆಯಲ್ಲ ಆಯಸ್ಸು, ಇದನ್ನು ನೋಡಿಕೊಂಡು ಅವರು ಗಮನಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಶ್ರೀರಾಮ ಭರತನಿಗೆ ಒಳ್ಳೆಯ ಮಾತನ್ನು ಹೇಳ್ತಾನೆ. ಕರ್ಕೊಂಡು ಹೋಗ್ತೀನಿ ಅಣ್ಣನನ್ನು ಅಂತ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ರಾಮರು ವಿಚಲಿತರಾಗದೆ ಭರತನಿಗೆ ಅನೇಕ ಬುದ್ಧಿವಾದಗಳನ್ನು ಹೇಳುವ ಒಂದು ಬುದ್ಧಿವಾದದಲ್ಲಿ ಇದು ಕೂಡ ಒಂದು. ಜನ ಧರ್ಮ ಮಾರ್ಗದಲ್ಲಿ ಸಂಚರಿಸಬೇಕು, ಹಾಗೆ ರಾಜನಾದವನು ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಸೂರ್ಯ ಚಂದ್ರರು ಕಾಲ ಉರುಳು ಹೋಗ್ತಾ ಇರುತ್ತೆ, ಆದರೆ ನಮ್ಮ ಆಯಸ್ಸು ಕ್ಷೀಣವಾಗ್ತಾ ಇರುತ್ತೆ. ಇದನ್ನು ಗಮನಿಸ್ಕೊಳ್ಳಲ್ಲ. ಉಲ್ಲಾಸದಲ್ಲೋ ಉತ್ಸಾಹದಲ್ಲೋ ಮತ್ತಿನ್ಯಾವುದೋ ಆಕರ್ಷಣೆಗೆ ಬಿದ್ದು ಇರತಕ್ಕಂಥ ಪುಟ್ಟ ಕಾಲವನ್ನು ಹಾಳು ಮಾಡ್ಕೊಂಡು ಬಿಡ್ತಾರೆ. ನಮಗಿರ್ತಕ್ಕಂಥದ್ದು ಎಷ್ಟು ಕಾಲ ಮಿತಿ ಬಹಳ ಚಿಕ್ಕದು. ಕಾಲ ಅನಂತವಾಗಿದೆ, ವಿಸ್ತಾರವಾಗಿದೆ. ಸೂರ್ಯಚಂದ್ರರು ಯುಗಗಳು ಕಳೆದರೂ ಅವರಿಗೆ ಹುಟ್ಟಿದ್ದೇ ಇದೆ, ಆದರೆ ನಮಗೆ ಹಾಗಿಲ್ಲ. ಹೀಗಾಗಿ ಇರ್ತಕ್ಕಂಥ ಪುಟ್ಟ ಕಾಲದಲ್ಲಿ ನಾವು ಇನ್ಯಾವುದೋ ವ್ಯಸನಕ್ಕೋ ಮತ್ತೊಂದು ಯಾವುದೋ ಚಟಕ್ಕೋ ಬಲಿಯಾಗಿ ಇಂಥ ಒಂದು ಶರೀರವನ್ನು, ಇಂಥ ಒಂದು ಒಳ್ಳೆಯ ಉತ್ಕೃಷ್ಟವಾದ ಮನುಷ್ಯ ಜನ್ಮ ಬಹಳ ದುಸ್ತರವಾದದ್ದು ಅಂತ ಹೇಳ್ತಾರಲ್ವ, ಇಂಥದ್ದನ್ನು ಕಳ್ಕೊಂಡ್ಬಿಡ್ತಾ ಇದ್ದಾನೆ. ಇದ್ರ ಕಡೆಗೆ ಗಮನ ಹೋಗೋ ಹಾಗೆ ರಾಜ ಮಾಡಬೇಕಪ್ಪ, ಇದನ್ನು ಎಚ್ಚರಿಸು ಅಂತ ಭರತನ ಹೇಳ್ತಕ್ಕಂಥ ಮಾತು. ಇದನ್ನು ನಾವೆಲ್ಲರೂ, ರಾಮರ ಮಾತು ಭರತನಿಗಲ್ಲ, ಅದು ನಮ್ಮೆಲ್ಲರಿಗೆ ಬರ್ತಕ್ಕಂಥ ಮುಂದಿನ ಸರ್ವಪೀಳಿಗೆಗೆ ಅದು ಅನ್ವಯ ಆಗ್ತಕ್ಕಂಥ ಮಾತು. ಹೀಗಾಗಿ ಈ ದಿವಸ ರಥಸಪ್ತಮಿ, ಸೂರ್ಯನ ವಂಶದಲ್ಲಿ ಅವತರಿಸಿದಂಥ ಮಹನೀಯ ಶ್ರೀರಾಮಚಂದ್ರ, ಅವನ ಮಾತನ್ನು ಕೇಳಿದ್ರೆ ನಮಗೆ ಒಂದು ಜೀವನ ಸಾಗಿಸಬೇಕಾಗಿರೋದು ಹೇಗೆ ಅನ್ನೋದರ ಪ್ರಜ್ಞೆ, ಎಚ್ಚರ ಅದು ಉಂಟಾಗುತ್ತೆ. ಹಾಗಾಗಿ ಈ ಮಾತನ್ನು ಈ ದಿವಸ ನೆನಪಿಸ್ಕೊಂಡಿದ್ದಾಯಿತು. ಹೀಗಾಗಿ ಕಾಲ ತುಂಬ ಕಡಿಮೆ ಇದೆ, ಒಳ್ಳೆಯ ಕಾರ್ಯವನ್ನು ಮಾಡೋಣ, ಎಲ್ಲರೂ ಅದಕ್ಕೆ ಮನಸ್ಸನ್ನು ಮಾಡಬೇಕು. ಆ ಮಾತನ್ನು ಹೇಳ್ತಾ ಇದೆ ಈ ದಿವಸದ ಮಾತು. ಎಸ್, ಒಂದೊಳ್ಳೆ ಮಾತಿನೊಂದಿಗೆ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಇನ್ನು ಇಡೀ ವಾರ ಏನೆಲ್ಲ ವಿಶೇಷತೆಗಳಿದೆ ಅದನ್ನು ಮುಂಚಿತವಾಗಿ ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿ ನೋಡೋಣ. ಮೊದಲನೇದಾಗಿ ಈ ದಿವಸ ರಥಸಪ್ತಮಿ ಅಲ್ವಾ. ಸೂರ್ಯ ಪಥವನ್ನು ಈ ದಿವಸದಿಂದ ಪ್ರಾರಂಭ ಮಾಡ್ತಾನೆ, ಅವನ ರಥವನ್ನು ಅಂತ ಹೇಳ್ತಾರೆ. ಹಾಗಾಗಿ ರಥ ಅಂತಕ್ಕಂಥದ್ದು. ಮತ್ತು ರಥ ಅನ್ನೋದು ಶರೀರವನ್ನು ಪ್ರತಿನಿಧಿಸುತ್ತೆ. ಆತ್ಮಾನಂ ರಥನಂ ವಿದ್ಯೆ ಅಂತ ಹೇಳ್ತಾರಲ್ಲ, ಶರೀರಂಬೆ ರಥಮೇ ವತು ಅಂತ. ಆ ರೀತಿಯಲ್ಲಿ ಶರೀರ ಅಂತಕ್ಕಂಥದ್ದು ರಥ ಇದ್ದ ಹಾಗೆ ಇದು ಸಾಗಬೇಕು ಪರಮಾತ್ಮನ ಕಡೆಗೆ ಅಂತ. ಮತ್ತು ಶುಕ್ರವಾರ ದಿವಸ ಮಹಾಪ್ರದೋಷವನ್ನು ಕಾಣ್ತೀವಿ. ಅದು ಪ್ರಧಾನವಾಗಿ ಗುರುತಿಸ್ತಕ್ಕಂಥದ್ದು ನಾವಿವೆರಡನ್ನು ಈ ಒಂದು ವಾರದಲ್ಲಿ. ಇನ್ನು ಉಳಿದ ಹಾಗೆ ಒಂದು ವಿಚಾರದ ವಿಚಾರವನ್ನು ತಮ್ಮ ಹತ್ತಿರ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಮನಸ್ಸಿಗಾದ ನೋವು ಹೇಳಿಕೊಂಡ್ರೆ ಅದು ಹಗುರಾಗುತ್ತೆ ಅನ್ನೋ ಕಾರಣಕ್ಕೆ. ನನಗೆ ಇಷ್ಟು ವರ್ಷಗಳ ಕಾಲ, ಸುಮಾರು 12-15 ವರ್ಷಗಳ ಕಾಲ ಪಾಠ ಹೇಳಿಕೊಟ್ಟಂಥ ಗುರುಗಳು ಶ್ರೀ ಮಂಜುನಾಥ ಶರ್ಮರು, ವೇದಬ್ರಹ್ಮಶ್ರೀ ಮಂಜುನಾಥ ಶರ್ಮರು. ಅವರು ನೆನ್ನೆ ದಿವಸ ಕಾಲಾತೀತವಾದರು, ದಿವಂಗತರಾದರು.
ಅವರ ವ್ಯಕ್ತಿತ್ವ ತುಂಬ ದೊಡ್ಡದು. ಒಂದು ರೀತಿಯಲ್ಲಿ ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಕೊಸೂರ್ಯ ಪ್ರಭವವಂಶೋ ಕೊಚಾಲ್ಪ ವಿಜಯಾಮತಿ ಅಂತ. ಸೂರ್ಯವಂಶೆಯಲ್ಲಿ ಅವರನ್ನು ವರ್ಣಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ನಾನು ಎಲ್ಲಿ ಅಲ್ಪಮತಿಯಾದವಂತು ಅಂತ ಹೇಳ್ಕೊಳ್ತಾನೆ. ಆ ರೀತಿಯಲ್ಲಿ ಮಹನೀಯರ ವಿಚಾರವನ್ನು ಹೇಳುವಾಗ ಬಾಯಿ ತೊದಲತ್ತೆ, ನಮಗೆ ಪದಗಳು ಸಿಗದೆ ಹೋಗುತ್ತೆ. ಆ ರೀತಿಯ ವ್ಯಕ್ತಿತ್ವ ಇರತಕ್ಕಂಥವರು ನಮ್ಮ ಗುರುಗಳು. ತುಂಬ ದೊಡ್ಡ ದೊಡ್ಡ ಹೃದಯ, ದೊಡ್ಡ ಜೀವ ಅವರು. ಶೃಂಗೇರಿಯಲ್ಲಿ ಸುಮಾರು 32 ವರ್ಷಗಳ ಕಾಲ ಆಸ್ಥಾನ ವಿದ್ವಾಂಸರಾಗಿದ್ದರು. ಹಿಂದಿನ ಗುರುಗಳು, ಈಗ ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮಿಗಳ ಹಿಂದಿನವರು ಹಾಗೂ ಭಾರತೀ ತೀರ್ಥ ಸ್ವಾಮಿಗಳು ಅವರಿಗೆ ಮೆಚ್ಚುಗೆಗೆ ಪಾತ್ರರಾಗಿದ್ದಂಥ ಗುರುಗಳು. ತುಂಬ ಜನಕ್ಕೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ, ಪಾಠ ಮಾಡಿದ್ದಾರೆ, ಜೀವನ ಮಾರ್ಗ ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮಹಾ ಬೆಳಕಾಗಿದ್ದಾರೆ ಎಷ್ಟೋ ಜನರ ಪಾಲಿಗೆ. ದೊಡ್ಡ ಬೃಹದ್ ವೃಕ್ಷ, ವಿಶ್ವವೃಕ್ಷದ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಏನನ್ನು ಹೇಳಬಹುದು ನಾವು? ಒಂದು ಸಣ್ಣ ಎಲೆಯೋ ಒಂದು ಕಾಯೋ ಇದ್ರ ಬಗ್ಗೆ ಈ ಥರ ವರ್ಣಿಸ್ಲಿಕ್ಕಾಗತ್ತೆ. ಹಾಗಾಗಿ ವಿಶ್ವವೃಕ್ಷ ಇದ್ದ ಹಾಗೆ ಅವರು ತುಂಬ ಜನರಿಗೆ ಆಶ್ರಿತರಾಗಿದ್ದಾರೆ. ನನಗಂತೂ ಜ್ಯೋತಿಷ್ಯ ಶಾಸ್ತ್ರದ ಸಂಪೂರ್ಣ ಪಾಠ ಮಾಡಿ ಅವರಿಗೆ ಪುಣ್ಯ, ಇದೊಂದು ಒಳ್ಳೆಯ ಗುರುಗಳು ಸಿಗ್ತಕ್ಕಂಥದ್ದು ನಿಜವಾಗಿಯೂ ನಮ್ಮ ಪೂರ್ವಜನ್ಮ ಸುಕೃತ ಅಂತ ಹೇಳ್ತಾರೆ. ಅಂತಹ ಸುಕೃತ ನನ್ನ ಪಾಲಿಗೆ ಒದಗಿದ್ದು ಭಗವಂತನ ಕೃಪೆ ಅಂತ ಅಂದುಕೊಳ್ತೀನಿ. ಇಂಥವ್ರ ಜೊತೆಗೆ ಪಾಠ, ಪ್ರವಚನ, ಮತ್ತೊಂದು ಜೀವನ ಪಾಠ ಮಾಡಿದ್ದು ಇದೆಲ್ಲವನ್ನು ನಾನು ಸವಿದಿದ್ದೀನಿ. ಅದರ ಋಣವನ್ನು, ಗುರು ಋಣ ಹೇಗೆ ತೀರಿಸೋಕೆ ಸಾಧ್ಯ? ಹೀಗೇನಾದರೂ ಅವ್ರ ಬಗ್ಗೆ ಮಾತಾಡಿ ದೊಡ್ಡವರು ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಮುಗಿಸ್ಬಹುದು ಅಷ್ಟೇ ವಿನಃ ಅದನ್ನು ತೀರಿಸೋಕೆ ಸಾಧ್ಯ ಇಲ್ಲ. ಈ ದಿವಸ ಅವರು ಋಗ್ವೇದದಲ್ಲಿ, ಸಾಹಿತ್ಯದಲ್ಲಿ ಮತ್ತು ತರ್ಕ, ವ್ಯಾಕರಣ, 1-2 ವಿಷಯ ಅಂತಲ್ಲ, ಹಲವು ವಿಷಯಗಳು ಅವ್ರ ಬಗ್ಗೆ ಹೇಳಲಿಕ್ಕೂ ಆಗದ ಹಾಗೆ ಬೆಳೆದು ಬಿಟ್ಟಿದ್ದಾರೆ ಅವರು. ಅಂಥ ವಿಶಾಲ ವೃಕ್ಷ, ಹೇಳಿದ್ನಲ್ಲ ವಿಶ್ವವೃಕ್ಷವಾಗಿ ಬೆಳೆದಂಥವ್ರು ಅಂತ. ಹೀಗಾಗಿ ಅಂಥವ್ರನ್ನ ಕಳ್ಕೊಂಡಿರೋದು ಅವರ ಕುಟುಂಬಸ್ಥರು, ತುಂಬ ಜನ ಶಿಷ್ಯಂದರು, ಅವರಿಗೆ ತುಂಬ ಜನ ಶಿಷ್ಯಂದರೆಲ್ಲ ಗುರುವನ್ನು ತಂದೆ ಸಮಾನ ಅಂತ ಕರೀತಾರೆ. ಹೀಗಾಗಿ ಅಂಥವ್ರನ್ನ ಕಳ್ಕೊಂಡಾಗ ಬಾಯಿ ಕಟ್ಟುತ್ತೆ, ಮಾತು ಏನು ಆಡೋದು ಅಂತ ಗೊತ್ತಾಗೋದಿಲ್ಲ, ಮನಸ್ಸಿಗೆ ನೋವಾಗುತ್ತೆ. ಅಂತೂ ಈ ವಿಚಾರ ಹೇಳಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹಗುರಾಗುತ್ತೆ ಅಂತ ಅನಿಸುತ್ತೆ. ಅವರ ಋಣವನ್ನು ನಾವು ಯಾರೂ ತೀರಿಸಲಿಕ್ಕಾಗಲ್ಲ. ಅವರು ಒಂದು ಮಾತನ್ನು ನನಗೆ ಪಾಠ ಮಾಡುವಾಗ ಹೇಳ್ತಾ ಇದ್ದರು, ಯಾರಾದರೂ ಪಾಠ ಜ್ಯೋತಿಷ್ಯ ಹೀಗೆ ಏನೋ ಸಮಸ್ಯೆ ಇದೆ ಅಂತ ಕೇಳಲಿಕ್ಕೆ ಬಂದರೆ ಜನ ದುಃಖದಿಂದ ಬರ್ತಾರೆ ಹತ್ತಿರಕ್ಕೆ. ಹಾಗಾಗಿ ದುಃಖದಿಂದ ಹತ್ತಿರಕ್ಕೆ ಬಂದಾಗ ನಾವು ಭಯ ಅನ್ನೋ ಭಾರವನ್ನು ಅವ್ರ ಮೇಲೆ ಹೊರಿಸಬಾರ್ದು ಅಂತ ಹೇಳ್ತಾಯಿದ್ರು. ತುಂಬ ಒಳ್ಳೆಯ ಮಾತು, ತುಂಬ ಒಳ್ಳೆಯ ಮಾತು. ನಾನು ಸಾಯುವವರೆಗೆ ಅದನ್ನು ಅನುಸರಿಸ್ತೀನಿ ಕೂಡ. ಅವರು ಹಾಗೆ ಬದುಕ್ತಂಥವ್ರು, ಭಯಪಡಿಸದೆ ಬಂದಿರತಕ್ಕಂಥದ್ದನ್ನು ತಿಳಿಗೊಳಿಸ್ತಕ್ಕಂಥದ್ದು. ವಸ್ತುತಃ ಅದು ಬೇಕಾಗಿದೆ ಅಲ್ವಾ? ಕಣ್ಣೀರನ್ನು ಒರೆಸಬೇಕು, ಮನಸ್ಸಿಗಾದ ದುಃಖದ ಭಾರ, ಭಯದ ಭಾರವನ್ನು ನಾವು ನೀಗಿಸಬೇಕು. ಆ ರೀತಿಯಲ್ಲಿ ಜನರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿಕೊಟ್ಟ ಅತಿ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಹೇಳಿಕೊಟ್ಟಂಥವ್ರು. ಅವರು ಹೇಳಿಕೊಟ್ಟ ಪಾಠ, ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾನಂತೂ ಅವರನ್ನು ತುಂಬ ಶಿವಸ್ವರೂಪಿಗಳು ಅಂತಲೇ ಭಾವಿಸಿದ್ದೀನಿ. ಅವರಿಗೆ ಈ ಸಂದರ್ಭದಲ್ಲಿ ಅನಂತ ನಮಸ್ಕಾರಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅಷ್ಟು ವಿನಃ ನನ್ನ ಕೈಲಿ ಇನ್ನೇನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಖಂಡಿತ ಶಾಸ್ತ್ರಿಗಳೇ, ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗೋಣ. ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ನೇರ ಪ್ರಸಾರದ ಕಾರ್ಯಕ್ರಮ ಇದು, ಹಾಗಾಗಿ ಕರೆ ಮಾಡಿ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಶಾಸ್ತ್ರಿಗಳಿಂದ ಉತ್ತರವನ್ನು ಪಡಿಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.